ಜನಪದ ಕಲೆಯನ್ನು ಉಳಿಸಿ ಬೆಳೆಸುವತ್ತ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ಅತ್ಯವಶ್ಯಕ. ಅಲಗೂರಿನಲ್ಲಿ ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಡಿ.ಎಸ್. ಪ್ರತಿಮಾ ಹೇಳಿಕೆ. ಅಲಗೂರಿನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ದಯಾಸಾಗರ ಜನಪದ ಕಲೆ ಟ್ರಸ್ಟ್, ಕೆ. ಹೊನ್ನಲೆಗೆರೆ ಗ್ರಾಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ದಯಾಸಾಗರ ಜನಪದ ಸಂಭ್ರಮ 2026 ಎಂಬ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ನಾಡಿನ ಜನಪದ ಕಲೆಗೆ ಗ್ರಾಮೀಣ ಪ್ರದೇಶದಲ್ಲಿ ಹೊರತುಪಡಿಸಿದರೆ ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚು ಪ್ರಚಾರ ಇರುವುದಿಲ್ಲ. ಆದುದರಿಂದ ಜನಪದ ಕಲೆಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹದ ಅವಶ್ಯಕತೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಜೆಪಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಎಸ್. ಮೀನಾಕ್ಷಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ತಲೆಮಾರುಗಳಿಂದ ಅನುಸರಿಸಿಕೊಂಡು ಬಂದ ಪದ್ಧತಿಯೇ ಜನಪದ ಕಲೆಯಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಶಂಕರೇಗೌಡರು ವಹಿಸಿ ಮಾತನಾಡಿದರು. ದಯಾಸಾಗರ ಜನಪದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಮಧು ತಂಡ ಸೇರಿದಂತೆ ಒಟ್ಟು 10 ತಂಡಗಳು ಭಾಗವಹಿಸಿದ್ದು, ಅದರಲ್ಲಿ ನಂದಿ, ಕಂಬ ಕುಣಿತ, ಡೋಲು ಕುಣಿತ, ಮಾದೇಶ್ವರ, ಕಂಸಾಳೆಯನ ಕುಣಿತವು ಪ್ರೇಕ್ಷಕರ ಮನಸ್ಸನ್ನು ರಂಜಿಸಿದವು. ಇದೇ ಸಂದರ್ಭದಲ್ಲಿ ಕಾಲೇಜು ವತಿಯಿಂದ ಡಾಕ್ಟರ್ ಡಿ.ಎಸ್. ಪ್ರತಿಮಾ ಮತ್ತು ಜೆಪಿಎಂ ಪ್ರಾಂಶುಪಾಲರಾದ ಎಸ್. ಮೀನಾಕ್ಷಿ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕ ನಂದೀಶ್, ಜನಪದ ಲೋಕದ ನಿರ್ವಾಹಕರಾದ ಸಂದೀಪ್, ಜನಪದ ಕಲಾ ತಂಡದ ಬಿ.ಆರ್. ಶಿವಕುಮಾರ್ ಮತ್ತು ಡಾಕ್ಟರ್ ಎನ್.ಎಸ್. ಶ್ರೀನಿವಾಸ್, ಪ್ರೊಫೆಸರ್ ಸೀಮಾ ಕೌಸರ್, ಪ್ರೊಫೆಸರ್ ತಾರಾ ಜಯಲಕ್ಷ್ಮಿ, ಪ್ರೊಫೆಸರ್ ಗುರುಪ್ರಸಾದ್, ಎಂ.ಎಚ್. ಮೂರ್ತಿ, ಕುಮಾರಸ್ವಾಮಿ, ಪ್ರೊಫೆಸರ್ ರವಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಯಾಕಂದ್ರೆ ನಾವು ಹಳ್ಳಿ ಕಡೆಗಳಿಗೆ ಹೋದಾಗ ಇವತ್ತಿಗೂ ಕೂಡ ಹಬ್ಬಗಳಲ್ಲಿ ಮಾತ್ರ ವೀರಗಾಸೆ ನೃತ್ಯ ಇರ್ಬೋದು, ಒಂದು ರಂಗನ ಕುಣಿತ ಅಂತ ಇರ್ಬೋದು, ಕೋಲಾಟ ಇರ್ಬೋದು, ಇವೆಲ್ಲವನ್ನು ಅಂತ ಭಾಗಗಳಲ್ಲಿ ಗಮನಿಸ್ತೀವಿ. ಅಂದ್ರೆ ಇನ್ನೂ ನಾವು ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಬಂದಿಲ್ಲ ಅನ್ನೋದಂತೂ ಸತ್ಯ, ಎಲ್ರಿಗೂ ಇದಿದೆ. ಯಾಕಂದ್ರೆ ಒಂದು ಹಳ್ಳಿಗೆ ನಾವು ಎಂಟ್ರಾದಾಗ ಅಲ್ಲಿ ತಲೆಮಾರುಗಳಿಂದ ಅನುಸರಿಸ್ಕೊಂಡು ಬಂದಿರತಕ್ಕಂತಹ ಪದ್ಧತಿಯೇ ಜಾನಪದ ಅಂತ ಹೇಳ್ತೇವೆ. ಜಾನಪದಕ್ಕೆ ಯಾವುದೇ ಆದಂತಹ ಭಾಷೆ ಆಗ್ಲಿ ಪದ್ಧತಿ ಆಗ್ಲಿ ಖಂಡಿತ ಇಲ್ಲ. ಇದು ಜನರಿಂದ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಒಂದು ಸಾಮಾಜಿಕ ಮಹತ್ವವನ್ನ ಹೊಂದಿರತಕ್ಕಂತಹ ಪದ್ಧತಿ ಅಂತ ಹೇಳ್ತೇವೆ. ಜೊತೆಗೆ ಸಂಸ್ಕೃತಿಯ ಪರಂಪರೆಯ ಹೊಂದಿರತಕ್ಕಂತಹ ಒಂದು ಕಲೆಯೇ ಜಾನಪದ ಅಂತ ಹೇಳ್ತೇವೆ. ಏಕೆಂದ್ರೆ ಜಾನಪದದಲ್ಲಿ ಕತೆ, ಗಾದೆ, ಒಗಟು, ನೃತ್ಯ, ಹಾಡುಗಳನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಪಾಶ್ಚಾತ್ಯ ನೃತ್ಯದಲ್ಲಿ ಜಾನಪದದ ಸಂಭ್ರಮ ನಶಿಸಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತಾ ಇದೆ, ಜಾನಪದಕ್ಕೋಸ್ಕರನೇ ವಿಶ್ವವಿದ್ಯಾನಿಲಯಗಳನ್ನು ತೆರೆದಿದೆ. ಹಾಗೆ ಕಾಲೇಜುಗಳಲ್ಲಿ ಒಂದು ವಿಷಯವಾಗಿ ಜಾನಪದವನ್ನು ಕೂಡ ಪರಿಚಯ ಮಾಡಿಕೊಟ್ಟಿದೆ. ಈ ಜಾನಪದ ನಶಿಸಿ ಹೋಗದೇ ಇರಲಿ ಅನ್ನೋದಕ್ಕೋಸ್ಕರನೇ ಚಾಮರಾಜನಗರವನ್ನ ಈ ಜಾನಪದಗಳ ತವರೂರು ಅಂತಲೂ ಕೂಡ ನಾವು ಕರಿತೇವೆ. ಮಕ್ಕಳೇ, ನೀವೆಲ್ಲೋ ಹೋಗಿ ಕಾಲೇಜಿಗೆ ಸೇರೋ ಬದಲು ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ